ನಮಸ್ಕಾರ ವೀಕ್ಷಕರೇ, ಆನಂದ ಸೂತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವಾ? ಭಾನುವಾರ 30ನೇ ತಾರೀಕು 2025 ವಿಶ್ವ ವಸುನಾಮ ಸಂವತ್ಸರದ ಈ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಇವತ್ತಿನ ವಿಷಯ ಸಖತ್ ಕ್ಯೂರಿಯಸ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಮೆಲ್ಲರಿಗೂ ಅವಶ್ಯಕತೆ ಇರೋವಂಥದ್ದು. ಹಾಗೆ ನಿಮ್ಮ ಲೈಫಲ್ಲಿ ನೀವು ಸೋತೋಗಿದ್ದೀರಾ, ತುಂಬ ಸಾಲದ ಸುಳಿಯಲ್ಲಿ ಬೆಂದು ಸೋತೋಗ್ಬಿಟ್ಟಿದ್ದೀರಾ. ಎಷ್ಟು ಸಾಲ ತೀರ್ಸೋಕ್ಕೆ ಇವ್ರ ಹತ್ರ ಇಸ್ಕೊಂಡು ಅವ್ರ ಹತ್ರ ಕೊಡ್ತೀವಿ, ಅವ್ರ ಹತ್ರ ಇಸ್ಕೊಂಡು ಇವ್ರ ಹತ್ರ ಕೊಡ್ತಾ ಇದ್ದೀವಿ, ಆದರೂ ಸಾಲಗಳು ಕ್ಲಿಯರ್ ಆಗ್ತಾ ಇಲ್ಲ. ಹಾಗೆ ವಿವಾಹಗಳು ಯಾವುವು ಸೆಟ್ ಆಗ್ತಾ ಇಲ್ಲ. ಗಂಡು ಹೆಣ್ಣು ಎಷ್ಟು ಮ್ಯಾಚ್ ಮಾಡ್ತಾ ಇದ್ದೀವಿ, ಯಾವುದೂ ಸೆಟ್ ಆಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀವಿ, ಇನ್ನೂ ವಯಸ್ಸು ಬೇರೆ ಆಗ್ತಾ ಇದೆ, ಯಾವುದು ಸೆಟ್ಟೇ ಆಗ್ತಾ ಇಲ್ಲ ಅನ್ನೋರು. ಹಾಗೆ ಉದ್ಯೋಗ ಕಳ್ಕೊಂಡಿರೋರು, ಉದ್ಯೋಗದಲ್ಲಿ ಏಳಿಗೆಯನ್ನು ಕಾಣದೇ ಇರೋರು, ಪ್ರಮೋಷನ್ಸ್ ಆಗದೆ ಇರೋರು, ಎಷ್ಟು ತಿಂಗಳಿಂದ ಕೆಲಸ ಹುಡುಕ್ತಾ ಇದ್ದೀನಿ, ಈಗ ಒಂದು ಕೆಲಸ ಸಿಕ್ಕರೆ ನನಗೆ ಇನ್ನೊಂದು ಅಲ್ಲೇನಾದರೂ ಒಂದು ಇಶ್ಯೂ ಸ್ಟಾರ್ಟ್ ಆಗುತ್ತೆ, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇರೋರು. ಹಾಗೆ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ನಿಮ್ಮನ್ನು ತಡೆ ಮಾಡ್ತಾ ಇದ್ರೆ, ನಿಮ್ಮ ಕೆಲಸಗಳಿಗೆ ಯಶಸ್ಸಾಗದೇ ಇರೋ ರೀತಿ ನಿಮ್ಗೆ ಅಡ್ಡಿಯಾಗಿದ್ದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ನೋಡ್ತಾ ಇದ್ರೆ, ಅಂದರೆ ಅವರೇನು ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇಲ್ಲ, ಕಾನ್ಸಂಟ್ರೇಷನ್ನೇ ಮಾಡ್ತಾ ಇಲ್ಲ ಅನ್ನೋವಂಥವ್ರು. ಹಾಗೆ ರಿಲೇಷನ್ಶಿಪ್ ಇಶ್ಯೂಸು, ಏನಾದರೂ ದಾಂಪತ್ಯದಲ್ಲಿ ವಿರಸಗಳು, ಈ ರೀತಿ ಸಣ್ಣ ಪುಟ್ಟಕ್ಕೂ ಜಗಳ ಆಡ್ಕೊಂಡು ದೂರ ಆಗೋದು. ಆದರೆ ದೂರ ಆಗೋ ಇಂಟೆನ್ಷನ್ ಇರೋದಿಲ್ಲ, ಬಟ್ ಈ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ ಯಾವಾಗ ನೆಗೆಟಿವ್ ಎನರ್ಜಿ ನಮಗೆ ಸಪೋರ್ಟ್ ಮಾಡ್ತಾ ಇರೋವಾಗ. ಸೊ ನಾವು ಅದನ್ನು ದೂರ ಮಾಡಬೇಕಾಗತ್ತೆ. ಇವತ್ತಿಂದು ವಿಷಯದಲ್ಲಿ ನಾನು ನಿಮ್ಮ ಹತ್ರ ಒಳ್ಳೊಳ್ಳೆ ರೆಮಿಡೀಸ್ ಹೇಳ್ತೀನಿ. ಇದನ್ನು ಮಾಡ್ಕೊಳ್ಳಿ. ಯುಗಾದಿ ಹಬ್ಬದ ದಿನ ಯಶಸ್ಸು ನಿಮ್ಮದಾಗತ್ತೆ. ನೀವು ಯಶಸ್ಸಿನತ್ತ ನಿಮ್ಮ ಜೀವನ ಸಾಗ್ತಾ ಹೋಗುತ್ತೆ. ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಕೆಲವು ವಸ್ತುಗಳಿಂದ ನೀವು ಈ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ನಡೆದಿದ್ದೇ ದಾರಿ, ನೀವು ಅಂದ್ಕೊಂಡಿದ್ದೇ ಯಶಸ್ಸು, ನೀವು ಅಂದ್ಕೊಂಡಿದ್ದೆಲ್ಲ ಸಾಗ್ತಾ ಹೋಗುತ್ತೆ. ನೀವು ಈಸಿಯಾಗಿ ನಿಮ್ಮ ಗುರಿನ ತಲುಪಬಹುದಾಗತ್ತೆ. ಆದರೆ ನಾನು ಹೇಳುವಂಥ ಈ ಒಂದು 5-6 ವಸ್ತುಗಳನ್ನ ನೀವು ಒಟ್ಟಾಗಿ ಮಿಕ್ಸ್ ಮಾಡಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು ತೀರಾ ಯಾವುದನ್ನು ಅನುಭವಿಸ್ತಾ ಇದ್ದೀರಾ ಆ ಒಂದು ತೊಂದರೆಗೆ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ. ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಸಾಲ ಆಗಿಬಿಡುತ್ತೆ. ಸೊ ಮಿಕ್ಸಡಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನಿಮಗೆ ಹಣದ ಅವಶ್ಯಕತೆ ಇದೆ, ತುಂಬ ಹಣ ಫ್ಲೋ ಆಗ್ತಾ ಇಲ್ಲ ಅನ್ನೋಂಥವ್ರು ಕಲ್ಲುಪ್ಪನ್ನು ಯೂಸ್ ಮಾಡ್ಕೋಬೋದು, ಅಥವಾ ಏಲಕ್ಕಿನ ಯೂಸ್ ಮಾಡ್ಕೋಬೋದು. ಹಾಗೆ ಓಕೆನಾ? ಎಲ್ಲದನ್ನು ಮಿಕ್ಸ್ ಮಾಡಿ ನೀವು ಮಾಡೋಕ್ಕೆ ಹೋಗಬೇಡಿ. ಸಿಂಗಲ್ ಐಟಮು. ಈಗ ಒಂದನ್ನು ಫೋಕಸ್ ಮಾಡಿ ಫಸ್ಟು. ಯಾವಾಗಲೂ 2 ದೋಣಿ ಮೇಲೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರಲ್ವ, ಹಾಗೆ ಇದೂ ಸಹ ಒಂದು ಐಟಮ್ನ, ಒಂದು ತೊಂದರೆನ ಫೋಕಸ್ ಮಾಡಿ ಅದನ್ನು ನೀವು ಬಳಸಿ. ಸೊ ಅದರಲ್ಲಿ ಯಶಸ್ಸು ಕಾಣಿ. ಯಾವುದು ತುಂಬ ನೀವು ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಫಸ್ಟು ಪ್ರಿಫರೆನ್ಸ್ನ ಕೊಡಿ ಅಂತ ಹೇಳ್ತೀನಿ ನಾನು. ಮೊದಲನೇ ವಸ್ತು ಯಾವುದಪ್ಪ ಅಂದರೆ ಕಲ್ಲುಪ್ಪು. ಎಲ್ಲರ ಮನೇಲೂ ಸಾಮಾನ್ಯವಾಗಿ ಸಿಗುತ್ತೆ. ಯಾರ ಮನೇಲಿ ಬಳಸೋದಿಲ್ಲ ಅದನ್ನು ತೊಗೊಂಡು ಬನ್ನಿ. ರಾಕ್ ಸಾಲ್ಟ್ ಅಂತ ಕರೀತಾರೆ ಅಲ್ವಾ, ಅದನ್ನು ಆಲ್ಮೋಸ್ಟ್ ಎಲ್ಲರ ಅಡುಗೆ ಮನೇಲೂ ಇರುತ್ತೆ. ಅದನ್ನ ನೀವು ಅಡುಗೆಗೆ ಬಳಸ್ತೀರಲ್ವಾ, ಅದನ್ನಾದರೂ ತೊಗೊಳ್ಳಿ, ಅಥವಾ ಹೊಸದಾಗಾದರೂ ತೊಗೊಂಡು ಬನ್ನಿ. ಅವತ್ತಿನ ದಿನ ತೊಗೋಬೇಡಿ, ಮುಂಚೆನೇ ತೊಗೊಳ್ಳಿ. ತೊಗೊಬಂದು ಇಟ್ಕೊಂಡು ಅದನ್ನು ನೀವು ತೈಲಾಭ್ಯಂಗ ಮಾಡ್ತೀರಲ್ವಾ, ಎಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಎಲ್ಲ ಆದಮೇಲೆ ಇನ್ನೇನು ಸ್ನಾನಕ್ಕೆ ಬಿಸಿನೀರೆಲ್ಲ ರೆಡಿ ಮಾಡ್ಕೊತೀರಾ, ಆ ಟೈಮಲ್ಲಿ ನಿಮ್ಮ ಒಂದು ಹಿಡಿ ಉಪ್ಪನ್ನ ನಿಮ್ಮ ಹ್ಯಾಂಡಲ್ಲಿ ಇಟ್ಕೊಂಡ್ಬಿಟ್ಟು, ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅಫರ್ಮೇಷನ್ಸ್ ತೊಗೊಳ್ಳಿ. ನನಗೆ ಏನೇನು ತೊಂದರೆ ಇದೆ, ನನ್ನ ಕಷ್ಟ ಎಲ್ಲ ನಷ್ಟ ಆಗ್ತಾ ಇದೆ, ನನ್ನ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಹೋಗ್ತಾ ಇದೆ, ಐ ಆಮ್ ಅಟ್ರಾಕ್ಟಿಂಗ್ ಪಾಸಿಟಿವ್ ಎನರ್ಜಿ, ನಾನು ಪಾಸಿಟಿವ್ ಎನರ್ಜಿ ಅಂತ ಸುಳಿತಾ ಇದ್ದೇನೆ ಅಂತ ಈ ರೀತಿ ನೀವು ಅಫರ್ಮೇಷನ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಹಿಡಿ ಕಲ್ಲುಪ್ಪನ್ನ ನಿಮ್ಮ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ. ಇದು ಎಂಥ ಶಕ್ತಿಶಾಲಿ ಪವರ್ಫುಲ್ ವಸ್ತು ಅಂದರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಆಗುತ್ತೆ, ಆ ಮಹಾಲಕ್ಷ್ಮಿ ತಾಯಿ ಕೃಪೆ ನಿಮಗೆ ಸಿಗುತ್ತೆ. ಸೊ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಕ್ಲೆನ್ಸ್ ಆಗಿ ನಿಮ್ಮ ದಾರಿ ಈಸಿ ಆಗ್ತಾ ಹೋಗುತ್ತೆ. ಬರಬೇಕಾಗಿರೋ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲೋ ಸ್ಟಕ್ ಆಗಿರುತ್ತೆ. ಈ ರೀತಿ ಚೇಂಜಸ್ನ ನೀವು ನೋಡ್ತೀರಾ. ಇನ್ನು ಯಾರ ಜೀವನದಲ್ಲಿ ಗುರುಗ್ರಹದ ಬಲ ಅನ್ನೋದು ಕಳ್ಕೊಂಡಿರ್ತೀರಾ, ಅಥವಾ ಗುರುಗ್ರಹ ನಡೀತಾ ಇದ್ರೂ, ಅಂದರೆ ಗುರುಗ್ರಹ ದಶೆ ಇದ್ರೂ ಗುರು ಬಲ ಆ್ಯಕ್ಟಿವ್ ಇರೋದಿಲ್ಲ. ಸೊ ಅಂಥವ್ರು ಏನು ಮಾಡಿ, ಅರ್ಶಿನ ಪುಡಿ ಬರುತ್ತೆ ಅಲ್ವಾ, ಪ್ಯೂರ್ ಅರ್ಶಿನ ಪುಡಿ ಗ್ರಂಥಿ ಅಂಗಡಿಗಳೆಲ್ಲ ಸಿಗುತ್ತೆ. ಮಿಕ್ಸಡ್ ಇರಬಾರ್ದು, ಕೆಮಿಕಲ್ ಬೇಸ್ಡ್ ಎಲ್ಲ ಇರಬಾರ್ದು, ಪ್ಯೂರ್ ಅರ್ಶಿನ ಪುಡಿನ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಗೆ ಅರ್ಶಿನದ ಕೊಂಬಿದ್ರೆ ನೀವೇ ಅದನ್ನು ಮನೇಲಿ ಪೌಡ್ರ್ ಮಾಡ್ಕೊಳ್ಳಿ. ಸೊ ಆ ಪೌಡ್ರನ್ನ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆಯಷ್ಟು ಹಾಕಿ ಸ್ನಾನ ಮಾಡೋದ್ರಿಂದ ಸೇಮ್ ಅಫರ್ಮೇಷನ್ಸ್ ಏನು ನಿಮ್ಗೆ ಏನು ಬೇಕೋ, ಏನು ಕೆಲಸ ಆಗಬೇಕೋ, ಆಗ್ತಾ ಇದೆ, ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಆ ಸ್ನಾನದ ನೀರಿಗೆ ಹಾಕಿಬಿಟ್ಟು ನೀವು ಸ್ನಾನ ಮಾಡಿ. ಇದರಿಂದ ನಿಮ್ಗೆ ಏನೇನು ಗುರುಬಲ ಆಕ್ಟಿವೇಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ
ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ಕೆಲಸದಲ್ಲಿ ತೊಂದರೆ ಅನುಭವಿಸ್ತಾ ಇರೋರಿಗೆ, ಈಗ ಕೊಲೀಗ್ಸಿಂದ ಏನೋ ಇಶ್ಯೂಸು, ಹೈಯರ್ ಆಫೀಸರ್ಸಿಂದ ಏನೋ ಇಶ್ಯೂಸು, ಪ್ರಮೋಷನ್ಸ್ ಆಗ್ತಾ ಇಲ್ಲ, ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಒಳ್ಳೆ ರೆಮಿಡಿ ಇದು. ಹಾಗೆ ಮದುವೆಗೆ ತುಂಬ ಗಂಡು ಹೆಣ್ಣು ಮ್ಯಾಚ್ ಮಾಡ್ತಾ ಇದ್ದೀವಿ, ಎಷ್ಟು ತಿಂಗಳಿಂದ ವರ್ಷದಿಂದ ಬ್ರೋಕರ್ಗೆ ಹಣ ಕೊಟ್ಟು ಕೊಟ್ಟು ಸಾಕಾಗೋಗಿದೆ ಅನ್ನೋಂಥವ್ರು ಸಹ ಈ ಅರಿಶಿನ ಪುಡಿ ರೆಮಿಡಿನ ಮಾಡ್ಕೊಳ್ಳಿ. ಹಾಗೆ ಮದುವೆ ಆಗಿ ಸುಮಾರು ವರ್ಷ ಆಗಿದೆ, ಸಂತಾನ ಅಪೇಕ್ಷಿಸ್ತಾ ಇದ್ದೀವಿ, ಆದರೆ ಒಂದು ಮಗುನೂ ನಮಗೆ ಇಷ್ಟು ವರ್ಷದಲ್ಲಿ ಒಂದು ಮಗುನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಆ ದೇವ್ರು ನಮಗೆ ಕೃಪೆನೇ ತೋರಿಸಿಲ್ಲ ಅನ್ನೋಂಥವ್ರು ಈ ಉಪಯೋಗ ಮಾಡ್ಕೊಳ್ಳಿ. ಈ ವಿಷಯದಲ್ಲೂ ಪಾಸಿಟಿವ್ ಎಫೆಕ್ಟ್ಸ್ ನೋಡ್ಬೋದು. ನೀವೇನು ಮಾಡಬೇಕು, ಕೆಲಸ ಕಾರ್ಯಗಳು ಮಾಡ್ತಾ ಇರಬೇಕು, ಜೊತೆಲಿ ಈ ರೆಮಿಡಿನ ಮಾಡಬೇಕು, ಆವಾಗ ಅದು ವರ್ಕ್ ಆಗುತ್ತೆ. ನಾನು ಸುಮ್ಮನೆ ಕೂತಿರ್ತೀನಿ, ನಾನು ಅಂದ್ಕೊಂಡಿದ್ದೆಲ್ಲ ಆಗಬೇಕು, ನಿಮ್ಮ ರೆಮಿಡಿ ಹೇಳಿದ್ರಿ ನಾವು ಮಾಡಲಿಲ್ಲ ಅಂದರೆ ಆಗೋದಿಲ್ಲ. ನಾವು ಹೇಳಿದ ರೆಮಿಡಿ ಜೊತೆ ನೀವು ಮಾಡೋ ಪ್ರಯತ್ನ ಕೂಡ ಹಾಗೇ ಇರಬೇಕಾಗತ್ತೆ ಅಲ್ವಾ. ಇನ್ನು ಮೂರನೇ ರೆಮಿಡಿ ಬಂದುಬಿಟ್ಟು ಸಿನೆಮನ್ ಪೌಡರ್ ಅಥವಾ ಚಕ್ಕೆಯ ಪುಡಿ. ಪಲಾವ್ಗೆಲ್ಲ ಬಳಸ್ತೀವಿ ಅಲ್ಲ, ನಮ್ಮ ಮಸಾಲೆ ಐಟಮ್ಸಲ್ಲಿ, ಮಸಾಲೆ ಡಬ್ಬಿಲಿ ಮನೇಲೆಲ್ಲ ಇರುತ್ತೆ ಇಷ್ಟಿಷ್ಟು ಉದ್ದುದ್ದ ಚಕ್ಕೆ ಪೌಡರು, ಚಕ್ಕೆ ಸ್ಟಿಕ್ಸ್ ಇರುತ್ತೆ. ಅದನ್ನು ನೀವು ಮನೇಲೇ ಪೌಡ್ರ್ ಆದರೂ ಮಾಡ್ಕೊಳ್ಳಿ, ಅಥವಾ ರೆಡಿಮೇಡ್ ಪೌಡ್ರ್ ಸಿಕ್ಕರೆ ಅದನ್ನಾದರೂ ತೊಗೊಳ್ಳಿ. ಸೊ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಸೇಮ್ ಥಿಂಗ್, ಕೈಯಲ್ಲಿ ಇಟ್ಕೊಂಡು ಒಂದು ಚಿಟಕಿನ ಅಫರ್ಮೇಷನ್ಸ್ ಮಾಡ್ಕೊಳ್ಳಿ. ಯಾರು ಇದನ್ನು ಉಪಯೋಗಿಸ್ಬೇಕು ಅಂದರೆ ತೀರಾ ಯಶಸ್ಸು ಕಾಣದೇ ಇರೋರು, ನಾನು ಯಾವುದೇ ದಾರಿಲಿ ನಡೆದ್ರೂ ನನಗೆ ಏನೂ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ, ನಾನು ಯಾವುದೇ ಸ್ಟೆಪ್ಸಲ್ಲೂ ನನಗೆ ಈಸಿಯಾಗಿ ಹೋಗೋಕ್ಕಾಗ್ತಾ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಾನು ಸೋಲ್ತಾ ಇದ್ದೀನಿ ಅನ್ನುವಂಥವ್ರು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಸೊ ದಟ್ ನೀವು ಈಸಿಯಾಗಿ ನಿಮ್ಮ ಸಕ್ಸಸ್ಗೆ ದಾರಿ ಕಾಣಿಸ್ತಾ ಹೋಗುತ್ತೆ. ಓಕೆ, ಏನೋ ಒಂದು ಬರ್ತಾ ಇದೆ ಅಂದವಾಗ ನಿಮಗೆ ನೆಕ್ಸ್ಟ್ ದಾರಿ, ಓಕೆ ಈ ಥರ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಈಸಿ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ನಾನು ಬೇಗ ರೀಚ್ ಆಗ್ಬೋದು. ಆ ರೀತಿ ನಿಮಗೆ ಪಾಯಿಂಟ್ಸ್ ಅಲ್ಲೇ ಕಾಣಿಸುತ್ತೆ, ದಾರಿಗಳು, ಓಕೆ ಹಿಂಗೆ ಹೋಗಮ್ಮ ಅಂತ ಹೇಳಿ. ಸೊ ಇದು ಸಿನಮನ್ ಪೌಡರ್ನ ಒಂದು ರೆಮಿಡಿ ಆಗಿತ್ತು. ಇನ್ನು 4ನೇ ವಸ್ತು ಯಾವುದಪ್ಪ ಅಂದರೆ ಮೊಸರು, ಗಟ್ಟಿ ಮೊಸರು. ನಿಮ್ಮ ಮನೆಯಲ್ಲೇ ಹೆಪ್ಪಾಕಿರುವಂಥ ಮೊಸರು ತೊಗೊಳ್ಳಿ, ಪ್ಯಾಕೆಟ್ ಮೊಸರು ಬೇಡ. ಹಾಲು ತೊಗೊಬಂದ್ಬಿಟ್ಟು ಹಿಂದಿನ ದಿವಸನೇ ಮೊಸರನ್ನ ಹೆಪ್ಪಾಕಿಡಿ. ಈ ಹಸುದು ಎಮ್ಮೆದು ಆಗಿದ್ರೆ ಇನ್ನೂ ಒಳ್ಳೇದು, ಯಾಕೆಂದರೆ ನ್ಯಾಚುರಲ್ ಎಫೆಕ್ಟ್ ಇರುತ್ತೆ. ಪ್ಯಾಕೆಟಲ್ಲಾದರೆ ಅದು ಸ್ವಲ್ಪ ಏನಾದರೂ ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಅಲ್ವಾ, ಪ್ರಿಪ್ರೇಷನ್ ಮಾಡುವಾಗ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಆದಷ್ಟು ಹಸು ಎಮ್ಮೆದು ಮೊಸರು ನಿಮಗೆ ಸಿಕ್ಕಿದ್ರೆ ಅದನ್ನು ಉಪಯೋಗಿಸೋದ್ರಿಂದ ಇನ್ನೂ ಶಕ್ತಿಶಾಲಿಯಾಗಿರುತ್ತೆ ಈ ರೆಮಿಡಿ. ಓಕೆನಾ. ಸ್ನಾನದ ನೀರಿಗೆ ಒಂದು ಸ್ಪೂನಷ್ಟು, ಒಂದು ಚಮಚದಷ್ಟು, 1 ಟೀ ಸ್ಪೂನ್ ಏನು ಬರುತ್ತೆ ಈಗ ಟಿಫನ್ ಮಾಡ್ತೀವಲ್ಲ ಆ ಸ್ಪೂನಷ್ಟಾದರೂ ಓಕೆ, ಅದನ್ನು ನೀವು ಸ್ನಾನದ ನೀರಿಗೆ ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂದರೆ ತುಂಬ ಸಾಲ ಸೋತೋಗ್ಬಿಟ್ಟಿದ್ದೀನಿ ಸಾಲದ ಸುಳಿಯಲ್ಲಿ. ಇವ್ರ ಸಾಲ ತೀರ್ಸೋಕ್ಕೆ ಅವ್ರ ಹತ್ರ ಎತ್ಕೊಡ್ತೀನಿ, ಅವ್ರ ಸಾಲ ತೀರ್ಸೋಕ್ಕೆ ಇವ್ರ ಹತ್ರ ಎತ್ಕೊಡ್ತೀನಿ, ಬರೀ ಸಾಲ ಮಾಡೋದೇ ಆಗೋಗಿದೆ. ಅದು ಸಾಲನೇ ಅಲ್ವಾ. ಫ್ರೀಯಾಗಂತೂ ಯಾವುದೂ ಬರೋದಿಲ್ಲ, ಲಕ್ಕಿ ಟಿಪ್ಸ್ ಥರ ಅಂತೂ ಯಾವುದೂ ಬರೋದಿಲ್ಲ, ಲಾಟ್ರಿ ಅಂತೂ ಯಾವುದೂ ಹೊಡಿತಾ ಇಲ್ಲ. ಈ ರೀತಿ ಕಷ್ಟ ಅನುಭವಿಸ್ತಾ ಇರೋರು ದಯವಿಟ್ಟು ಈ ಒಂದು ಉಪಯೋಗನ ಮಾಡ್ಕೊಳ್ಳಿ. ಮೊಸರನ್ನ ನಿಮ್ಮ ಸ್ನಾನದ ನೀರಿಗೆ ಹಾಕ್ಕೊಂಡು ಅಫರ್ಮೇಷನ್ಸ್ ತಗೊಳ್ಳಿ. ನಾನು ಸಾಲದಿಂದ ಮುಕ್ತಿ ಹೊಂದಿದ್ದೇನೆ, ನನ್ನ ಸಾಲ ತೀರಿಸೋದಕ್ಕೆ ನನಗೆ ಹಣಕಾಸಿನ ವ್ಯವಸ್ಥೆ ಆಗಿದೆ ಅಂತ ಹೇಳ್ಕೊಂಡು ಅಫರ್ಮೇಷನ್ ಮಾಡಿಕೊಂಡು ನೀವು ಸ್ನಾನ ಮಾಡಿ. ಸೊ ದಟ್ 1 ವೀಕಲ್ಲೇ ನಿಮ್ಗೆ ಏನಾದರೂ ಚೇಂಜಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು 5ನೇ ವಸ್ತು ಯಾವುದಪ್ಪ ಅಂದರೆ ಅಮೃತ ಅಂದರೆ ಯಾವ್ದು ಹೇಳಿ? ಹಾಲು. ಸೊ ಹಾಲು ಯಾರ ಮನೇಲಿ ಇರಲ್ಲ, ಡೈಲಿ ಯೂಸ್ ಮಾಡ್ತೀವಿ ಅಲ್ವಾ, ಟೀಗೆ, ಕಾಫಿಗೆ, ಏನಾದರೂ ಸ್ವೀಟ್ಸ್ ಮಾಡಾಗಿದ್ರೆ ಇವೆಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀವಿ ಹಾಲನ್ನ. ಸೊ ಈ ಹಾಲನ್ನ ನೀವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಭಾವನೆ ನಿಷ್ಕಲ್ಮಶವಾಗಿದ್ದರೆ ಕ್ಲಿಯರ್ ಆಗಿ ಒಳ್ಳೆ ಭಾವನೆ ಬರುತ್ತೆ. ನೀವು ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರೆ, ಅವರಿಂದ ಏನೋ ನೀವು ನೋವು ಅನುಭವಿಸ್ತಾ ಇದ್ದರೆ ಅಂಥವರಿಂದ ಎಲ್ಲ ನೀವು ಚೆನ್ನಾಗಿ ರಿಲೇಷನ್ಶಿಪ್ನ ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಸೋತು ಮನಸ್ಸಲ್ಲಿ ದುಃಖ ಇಟ್ಕೊಂಡಿದ್ರೆ ಆ ದುಃಖ ನಿಮ್ಮ ಮನಸ್ಸಿಂದ ದೂರ ಆಗತ್ತೆ. ಅಂದರೆ ಹಾಲಿನ ಏನಕ್ಕೆ ಅಂದರೆ ಬಿಳಿ ಬಣ್ಣ ಇರುತ್ತೆ ಹಾಲು ಅಲ್ವಾ, ಇದು ಬಂದುಬಿಟ್ಟು ಚಂದ್ರಗ್ರಹನ್ಗೆ ರಿಲೇಟ್ ಆಗುತ್ತೆ. ಸೊ ಯಾರೆಲ್ಲ ಚಂದ್ರಗ್ರಹನ ಒಂದು ಎಫೆಕ್ಟ್ ಬೇಕು ಅಂತ ಕಾಯ್ತಾ ಇದ್ದೀರಾ, ಸೊ ಹಾಲನ್ನು ನೀರಿಗೆ ಹಾಕೊಂಡು ಸ್ನಾನ ಮಾಡಿ, ಅದರ ಎಫೆಕ್ಟ್ನ ಪಡ್ಕೊಳ್ಳಿ. ಸೊ ಚಂದ್ರಗ್ರಹ ನಿಮಗೆ ಅನುಗ್ರಹ ಕೊಡ್ತಾರೆ, ಇವ್ರ ಲೈಫಲ್ಲಿ ಏನೋ ಪಾಸಿಟಿವ್ ಆಗಲಿ ಅಂತ ಹೇಳಿಬಿಟ್ಟು. ಹಾಗೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮನಸ್ತಾಪಗಳಿದ್ದರೆ ಅದು ಕೂಡ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದೆ ಅಲ್ವಾ. ಹೊರಗಡೆ ಎಷ್ಟೇ ಚೆನ್ನಾಗಿ ಕಾಣಿಸಿದ್ರು, ಹಣ ಇದ್ರೂ, ಆಸ್ತಿ ಇದ್ರೂ, ಓಡಾಡ್ತಾ ಇದ್ರೂ, ಲಕ್ಸುರಿಯಸ್ ಆಗಿದ್ರೂ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂದರೆ ಯಾರೇನು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಇದು ಒಂದು ಪರಿಹಾರ ಮಾಡ್ಕೊಳ್ಳಿ. ಇದು ಇನ್ನೂ ಅತಿ ಮುಖ್ಯ ಯಾರಿಗೆ ಅಂದರೆ ಡಿಪ್ರೆಷನಲ್ಲಿ ಯಾರು ಇರ್ತೀರಾ,
ತೀರಾ ದುಃಖದಲ್ಲಿ ಯಾವ ಒಂದು ವಿಷಯದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲಪ್ಪ ಅನ್ನೋ ಅಂಥವ್ರು, ಯಾವ ಒಂದು ವಿಷಯನ ಮರೆಯೋಕ್ಕೆ ಆಗ್ತಾ ಇಲ್ಲ, ತುಂಬ ಅಟ್ಯಾಚ್ಡ್ ಇದ್ದರು, ಈ ಪರ್ಸನ್ ನನ್ನಿಂದ ದೂರ ಆಗಿಬಿಟ್ರು, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೆ, ತುಂಬ ನಂಬಿದ್ದೆ ಈ ವ್ಯಕ್ತಿನ, ನನಗೆ ಮೋಸ ಆಗಿ ನಾನು ತುಂಬ ದುಃಖ ಪಡ್ತಾ ಇದ್ದೀನಿ, ನಾನು ನಂಬಾರ್ದಿತ್ತು ಅಂತ ಹೇಳಿ ಯಾರು ಡಿಪ್ರೆಷನ್ ಒಳಗೆ ಹೋಗಿರ್ತೀರಾ ಅಂಥ ವ್ಯಕ್ತಿಗಳಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ, ನೀವೇ ಕಮೆಂಟ್ ಮಾಡ್ತೀರಾ. ಇನ್ನು ನೆಕ್ಸ್ಟ್ ರೆಮಿಡಿ ಬಂದುಬಿಟ್ಟು ರೋಸ್ ಪೆಟಲ್ಸ್ ಅಂದ್ರೇ ನಿಮಗೆ ರೋಸ್ ಅಂದ್ರೇ ಆ್ಯಕ್ಚುಲಿ ಏನು ಅನಿಸುತ್ತೆ, ಪ್ರಪೋಸಲ್ ಮಾಡೋದು. ಸೊ ಈ ರೀತಿಗೆ ಪ್ರೀತಿಯಿಂದ ಕೊಡೋದು ಹೂವನ್ನ ಯಾರಿಗಾದ್ರೂ ಇಷ್ಟಪಟ್ಟಿರೋರಿಗೆ ತೊಗೊಂಡು ಕೊಡ್ತೀರಲ್ವ, ಆ ರೀತಿ ಇದು ಹೋಲತ್ತೆ. ಸೊ ಇದು ರಿಲೇಷನ್ಶಿಪ್ಗೆ ಬಹಳ ಉಪಯೋಗ ಆಗುತ್ತೆ. ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಅನುಭವಿಸ್ತಾ ಇದ್ದೀರಾ, ಅಂದರೆ ವಿರಸವಾಗಿದ್ದೀರಾ, ತುಂಬ ಜಗಳ ಆಡ್ತಾ ಇದ್ದೀರಾ, ಬಟ್ ನಿಮಗೆ ಒಟ್ಟಿಗೆ ಇರಬೇಕು ಅನ್ನಿಸ್ತಾ ಇದೆ ಆದರೆ ಆಗ್ತಾ ಇಲ್ಲ, ಏನೋ ಮನಸ್ಸು ತಾಪ ಆಗುತ್ತೆ, ಏನೋ ವಿಷಯಕ್ಕೆ ಸಣ್ಣ ವಿಷಯಕ್ಕೆ ಜಗಳ ಆಗುತ್ತೆ, ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊತೀವಿ, ನಾನು ಹೇಳಿದ ಅವ್ರು ಕೇಳ್ತಾ ಇಲ್ಲ, ಅವ್ರು ಹೇಳಿದ್ದು ನಾನು ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಈ ರೀತಿ ಯಾವುದೋ ಒಂದು ಸಮಸ್ಯೆ ತೊಗೊಬಂದು ಇಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗೋದು ಅಥವಾ ಲವ್ವಲ್ಲಿ ಏನಾದರೂ ಜಗಳ ಆಗೋದು, ಈ ರೀತಿ ನಡೀತಾ ಇರುವಂಥ ವ್ಯಕ್ತಿಗಳು ಅಥವಾ ಡೈವರ್ಸ್ ಲೆವೆಲ್ಗೆ ಹೋಗಿರೋವಂಥವರು ಸಹ ಈ ಉಪಯೋಗವನ್ನು ಮಾಡ್ಕೋಬೋದು. ಡಿವೋರ್ಸ್ ಆಗಿಬಿಟ್ಟಿದ್ದೀವಿ ಬಟ್ ನಮಗೆ ಕೊಡೋಕೆ ಇಷ್ಟ ಇಲ್ಲ, ಈಗೇನೋ ನಡೀತಾ ಇದೆ ಕೇಸು ಅನ್ನೋ ಒಂದು ಕಾರಣಕ್ಕೆ ನಾವು ಹೋಗ್ತಾ ಇದ್ದೀವಿ, ಹಿಯರಿಂಗ್ಸ್ ಅಟೆಂಡ್ ಮಾಡ್ತಾ ಇದ್ದೀವಿ ಅನ್ನೋಂಥವ್ರು ಸಹ ಈ ರೆಮಿಡಿನ ಮಾಡ್ಕೋಬೋದು. ಏನು ಮಾಡಬೇಕಪ್ಪ ಅಂದರೆ ಆ ರೋಸ್ ಪೆಟಲ್ಸ್ನ ಬರುತ್ತಲ್ಲ, ಗುಲಾಬಿ ಹೂವು ತೊಗೊಳ್ಳಿ, ಕೆಂಪು ಗುಲಾಬಿ ಹೂವು ತೊಗೊಳ್ಳಿ, ಅದ್ರ ದಳಗಳನ್ನ ಬಿಡಿಸ್ಬಿಟ್ಟು ಒಂದು 6-7 ದಳಗಳನ್ನ ನಿಮ್ಮ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ. ಅದಕ್ಕೂ ಮುಂಚೆ ನಿಮ್ಮ ಅಫರ್ಮೇಷನ್ಸ್ ತುಂಬ ಮುಖ್ಯ ಆಗುತ್ತೆ, ಪಾಸಿಟಿವ್ ಅಫರ್ಮೇಷನ್ಸ್ ಆಗಿರಬೇಕು. ನಾನು ಅಂದ್ಕೊಂಡಿರೋ ವಿಶ್ ಪೂರ್ಣಗೊಂಡಿದೆ, ಧನ್ಯವಾದ ಅಂತ ಹೇಳಿಕೊಂಡು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ರೆಪ್ರೆಸೆಂಟ್ ಮಾಡಿ ನೀವು ಈ ಕೆಲಸನ ಮಾಡಬೇಕಾಗತ್ತೆ. ಸೊ ದಟ್ ನಿಮ್ಮ ರಿಲೇಷನ್ಶಿಪ್ ಇಶ್ಯೂಸು ಸಾರ್ಟ್ ಔಟ್ ಆಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಇಷ್ಟೊಂದು ರೆಮಿಡೀಸ್ ತಂದಿದ್ದೀನಿ. ನಿಮ್ಗೆ ಯಾವುದ್ರಲ್ಲಿ ತೀರಾ ಅನುಭವಿಸ್ತಾ ಇದ್ದೀರಾ, ತುಂಬ ದುಃಖ ಆಗ್ತಾಯಿದೆ, ನಿಮ್ಮ ಜೀವನದಲ್ಲಿ ಯಾವುದು ತುಂಬ ನಿಮ್ಮನ್ನು ಕುಗ್ಗಿಸಿದೆ ಅಂಥ ವಿಷಯನ ಫಸ್ಟ್ ನೀವು ಸಾಲ್ವ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ಯಾವುದಾದ್ರೂ ಒಂದು ಉಪಯೋಗವನ್ನು ಮಾಡ್ಕೊಳ್ಳಿ, ಈ ರೆಮಿಡಿಯಲ್ಲಿ ಹೇಳಿರೋದನ್ನ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲೂ ನೀವು ಯಶಸ್ಸು ಕಾಣಿ, 4 ಜನದಂತೆ ಖುಷಿಯಾಗಿ ನೆಮ್ಮದಿಯಿಂದ ಆರೋಗ್ಯವಾಗಿ ಜೀವನ ಮಾಡಿ ಅಂತ ಹೇಳ್ತೀನಿ. ಈ ಹೊಸ ವರ್ಷ, ಈ ಯುಗಾದಿ ನಿಮ್ಮ ಬಾಳನ್ನು ಬೆಳಗಲಿ, ನಿಮ್ಮ ಜೀವನ ಚೆನ್ನಾಗಾಗಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆತ್ಮೀಯ ಬಂಧು ಬಾಂಧವ್ರಿಗೂ ಶೇರ್ ಮಾಡಿ, ಅವ್ರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಅವ್ರಿಗೂ ಉಪಯೋಗ ಆಗುತ್ತೆ. ಸೊ ದಟ್ ನೀವು ಚೆನ್ನಾಗಿರ್ತಾರೆ, ನಿಮ್ಮ ಜೊತೆಲಿರೋರು ಚೆನ್ನಾಗಿರ್ತಾರೆ. ನೀವು ಚೆನ್ನಾಗಿದ್ದು ನಿಮ್ಮ ಜೊತೆಲಿರೋರು ದುಃಖದಲ್ಲಿದ್ದರೆ ನಿಮ್ಗೆ ನೋಡೋಕೆ ಇಷ್ಟ ಆಗುತ್ತಾ? ಇಲ್ಲ ಅಲ್ವಾ? ಸೊ ನೀವು ಮಾಡೋ ಒಂದು ಸ್ಟೆಪ್ ಸಪೋರ್ಟು ಅವ್ರ ಲೈಫಲ್ಲಿ ಎಷ್ಟೋ ದೊಡ್ಡ ತಿರುವನ್ನೇ ಕೊಡ್ಬೋದು ಅಲ್ವಾ? ಸೊ ದಟ್ ಓಕೆ, ಶೇರ್ ಮಾಡಿ, ಒಳ್ಳೆಯದಾಗಲಿ.